ನಾಡಿನ ಸಮಸ್ತ ಜನತೆಗೆ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಸಂವಿಧಾನದ ಆಶಯದಂತೆ ಸಮಾನತೆ, ಪ್ರಜಾಪ್ರಭುತ್ವ ಇವು ಎರಡೂ ಆಶಯಗಳನ್ನು ಈಡೇರಿಸುವ ದಿಕ್ಕಿನಲ್ಲಿ ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಲಿಕ್ಕೆ ನಮ್ಮನ್ನು ನಾವು ಆಶಯಕ್ಕೆ ಸಮರ್ಪಣೆ ಮಾಡಿಕೊಳ್ತಕ್ಕಂತಹ ಪ್ರೇರಣೆಯ ದಿವಸ ಗಣರಾಜ್ಯೋತ್ಸವ ಆಗಲಿ. ಸಾಕಷ್ಟು ಪ್ರಜಾಪ್ರಭುತ್ವ ಬೇರೂರಿದೆ, ಸಮಾನತೆಯಲ್ಲಿ ಪ್ರಗತಿಯನ್ನು ಸಾಧಿಸಿದ್ದೇವೆ. ಆದರೆ ಇನ್ನೂ ಸಂಪೂರ್ಣ ಸಮಾನತೆ ನನಸಾಗಿಲ್ಲ. ಬಹುಶಃ ನಾವೆಲ್ಲ ಹೆಚ್ಚಿನ ಪ್ರಯತ್ನ ಮಾಡಿದರೆ ಆಗುತ್ತೆ. ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಇದ್ದರೂ ಕೂಡ ಆರ್ಥಿಕ ಅಸಮಾನತೆ ಬೆಳೀತಾ ಇದೆ. ದೇಶದ ಕೆಲವರು ಶ್ರೀಮಂತರಾಗ್ತಾ ಇದ್ದಾರೆ. ದೇಶದ ಬಡವರ ದುಡಿಮೆ ಕೆಲವು ಶ್ರೀಮಂತರ ಕೈಗೆ ಸೇರ್ತಾ ಇದೆ. ದೇಶದ ಆಸ್ತಿ ಆದಾಯ ಶ್ರೀಮಂತರ ಪಾಲಾದರೆ, ದುಡಿಯುವ ವರ್ಗ ಬರೀ ದುಡಿಮೆ ಅಂತ ಆದರೆ ಅದು ನಮ್ಮ ಸಂವಿಧಾನದ ಆಶಯವೂ ಈಡೇರೋದಿಲ್ಲ, ಅದು ಸಮಾನ ದೇಶವೂ ಆಗೋದಿಲ್ಲ. ನಾಳೆ ಪ್ರಜಾಪ್ರಭುತ್ವಕ್ಕೂ ಅದರಿಂದ ತೊಂದರೆ. ಯಾಕೆ ಅಂದರೆ ಇದು ಶೋಷಣೆ ಆಗುತ್ತೆ. ಯಾರ್ದೋ ದುಡಿಮೆ, ಯಾರದ್ದೋ ಬೆವರು ಯಾರಿಗೋ ಲಾಭ ಆದರೆ ಶೋಷಣೆ ವಿರುದ್ಧ ಒಂದಲ್ಲ ಒಂದು ದಿನ ಜನ ಧ್ವನಿ ಕೈ ಎತ್ತಿದಾಗ ನಮ್ಮ ದೇಶದಲ್ಲಿ ತೊಂದರೆಗಳು ಸಹ ಉದ್ಭವ ಆಗ್ತವೆ. ಹಾಗಾಗಿ ಇವತ್ತು ಏನು ದೇಶದಲ್ಲಿ ಆರ್ಥಿಕವಾಗಿ ಅಸಮಾನತೆ ಬೆಳೀತಾ ಇದೆ, ಅದರ ವಿರುದ್ಧವಾಗಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕಾಗಿದೆ. ದೇಶದ ಆಸ್ತಿ ಆದಾಯ ಎಲ್ಲರಿಗೂ ಪಾಲು ಸಿಗಬೇಕು. ಆ ದಿಕ್ಕಿನಲ್ಲಿ ಹೆಚ್ಚಿನ ಪ್ರಯತ್ನ ಮಾಡೋಣ ಅಂತ ನಾನು ಆಶಿಸ್ತೇನೆ. ಜಾತಿ ಗಣತಿ ಅನ್ನೋದಕ್ಕಿಂತ ಅದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ, ಅದನ್ನು ಹೊರಗೆ ತರಬೇಕು ಅನ್ನುವಂಥದ್ದು ನಮ್ಮ ಸಮಾಜದಲ್ಲಿ ಅನೇಕರ ಆಶಯ. ಕಾಂಗ್ರೆಸ್ನ ಆಶಯವೂ ಕೂಡ ಅದೇ ಆಗಿದೆ. ಆದರೆ ಮಾಡುವಂಥ ಕೆಲಸ ನಾವು ಎಲ್ಲರ ಸಹಮತದಿಂದ ಮಾಡಬೇಕು. ಸಮಾಜವನ್ನು ಒಂದುಗೂಡಿಸುವ ಪ್ರಯತ್ನದಲ್ಲಿ ಸಮಾಜ ಒಡೆಯಬಾರ್ದು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕನ್ಸೆನ್ಸಸ್ಸನ್ನು ಡೆವಲಪ್ ಮಾಡುವಂಥ ಪ್ರಯತ್ನ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ. ನಾವು ಅವರದ್ದು ಅಭಿಪ್ರಾಯ ಸರಿ ಇರಬಹುದು, ಸರಿ ಇಲ್ಲದೆ ಇರಬಹುದು. ಆದರೆ ಎಲ್ಲರ ಅಭಿಪ್ರಾಯವನ್ನು ಪ್ರಜಾಪ್ರಭುತ್ವದಲ್ಲಿ ಕೇಳಬೇಕಾಗತ್ತೆ. ತೀರ್ಮಾನ ಅಂತಿಮವಾಗಿ ಆಗುತ್ತೆ. ಆದರೆ ಯಾರನ್ನೂ ನಾವು ಗಮನಕ್ಕೆ ತೆಗೆದುಕೊಳ್ಳದೆ ಏಕಮುಖವಾಗಿ ತೀರ್ಮಾನ ಮಾಡ್ತಕ್ಕಂಥದ್ದು ಕೂಡ ಸರಿ ಹೋಗಲಿಕ್ಕಿಲ್ಲ. ಕೆಲವರ ಅಡ್ಡಿ ಆತಂಕಗಳು ಇದ್ದಾವೆ, ಅವು ಸರಿ ಇರಬಹುದು, ಇಲ್ಲದೇನೂ ಇರಬಹುದು. ಆದರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗಬೇಕಾಗಿರೋದು ನಮ್ಮ ಸರ್ಕಾರದ ಕರ್ತವ್ಯ ಆಗಿದೆ. ಆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನೋಡಿ, ಈಗ ಕೆಲವು ವಿಷಯಗಳಲ್ಲಿ ಎಲ್ಲರದು ಒಮ್ಮತಿ ಇರುತ್ತೆ, ಕೆಲವು ವಿಷಯಗಳಲ್ಲಿ ಸಹಮತ ಇರೋದಿಲ್ಲ. ಆದರೆ ಅದನ್ನು ಸಹಮತವನ್ನು ಮೂಡಿಸಲಿರುವುದೇ ಕ್ಯಾಬಿನೆಟ್ನ ಮತ್ತು ಸರ್ಕಾರದ ಜವಾಬ್ದಾರಿ ಅದು. ಸಹಮತವನ್ನು ಮೂಡಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಕೆಲವರ ಆತಂಕಗಳು ಇದ್ದಾವೆ, ಇಲ್ಲ ಅಂತಲ್ಲ. ಕೆಲವರದ್ದು ವಿರೋಧನೂ ಇದೆ, ಇಲ್ಲ ಅಂತಲ್ಲ. ಇದೆಲ್ಲ ಸತ್ಯ ಸಂಗತಿಗಳು. ಸತ್ಯ ಇರೋದನ್ನು ನಾನು ಇಲ್ಲ ಅಂತ ಹೇಳಲಿಕ್ಕಾಗುತ್ತಾ? ಹಾಗಂತೇಳಿ ಅದನ್ನು ನಿಲ್ಲಿಸ್ಲಿಕ್ಕೂ ಆಗೋದಿಲ್ಲ, ಕೈ ಬಿಡಲಿಕ್ಕೂ ಆಗೋದಿಲ್ಲ. ಆದರೆ ಸಹಮತವನ್ನು ಮೂಡಿಸಿ ಆ ನಂತರ ಮಾಡಿದಾಗ ಮಾತ್ರ ಉದ್ದೇಶ ಈಡೇರುತ್ತೆ. ಹಾಗಾಗಿ ಸಹಮತ ಮೂಡಿಸುವಂಥ ಪ್ರಯತ್ನ ನಾವು ನೋಡಿ. ಇವತ್ತು ಮೈಕ್ರೋ ಫೈನಾನ್ಸು ಸೆಂಟ್ರಲ್ ಗೌರ್ಮೆಂಟ್ನ ಕೆಳಗೆ ಬರ್ತದೆ. RBIಗೆ ಅದನ್ನು ಗವರ್ನೆನ್ಸ್ ಮಾಡುವಂತಹ ಅಧಿಕಾರ, ಹಕ್ಕನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಇವೆಲ್ಲ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನೀಸ್ ಅಂತ NBFC ಅಂತಾರೆ. NBFCಗಳನ್ನು ರೆಗ್ಯುಲೇಟ್ ಮಾಡುವಂಥದ್ದು ಕೇಂದ್ರ ಸರ್ಕಾರ ಮತ್ತು RBI. ಆದರೂ ಸಹ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು, RBIದು ಇದ್ದರೂ ಸಹ ಅವರು ಜವಾಬ್ದಾರಿಯಲ್ಲಿ ಮೈಮರೆತಿದ್ದಾರೆ, ಎಚ್ಚರ ತಪ್ಪಿದ್ದಾರೆ ಅಂಥೇಳಿ ನಾವು ರಾಜ್ಯ ಸರ್ಕಾರ ಇವತ್ತು ಈ ಒಂದು ತಪ್ಪು ಕೆಲಸಗಳು ಏನು ನಡೀತಾ ಇದೆ ಅದರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾವು ಮುಂದಾಗಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದು 2-3 ತೀರ್ಮಾನಗಳನ್ನು ಮಾಡಿದ್ದಾರೆ. ಒಂದು, ಯಾರೇ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಏನು RBIನವರು ಒಂದು ರಿಕವರಿಗೆ ಗೈಡ್ಲೈನ್ಸನ್ನು ಹೊರಡಿಸಿದ್ದಾರೆ, ಅದನ್ನು ಉಲ್ಲಂಘನೆ ಮಾಡಿ
ಬಲಾತ್ಕಾರವಾಗಿ ಸಾಲ ಮರುಪಾವತಿಗೆ ಮುಂದಾದಲ್ಲಿ ಅವರ ಮೇಲೆ ಕ್ರಮ ತೆಗೆದುಕೊಳ್ತೇವೆ ಅಂತ ಕಂಪನಿಗಳವರನ್ನೇ ಕರೆದು ನಿನ್ನೆ ಹೇಳಿದ್ದಾರೆ. ಎರಡನೇದು, ಎಲ್ಲ ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದ್ದಾರೆ. RBIನ ಗೈಡ್ಲೈನ್ಸನ್ನು ಉಲ್ಲಂಘನೆ ಮಾಡಿ ವಸೂಲಾತಿಗೆ ಮುಂದಾದಂಥವರ ಮೇಲೆ ಕೇಸನ್ನು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಮೂರನೇದು, DC ಮತ್ತು SP ಅವರು ಆಯಾ ಜಿಲ್ಲೆಗಳಲ್ಲಿ ಒಂದು ಸಭೆಯನ್ನು ಮಾಡಿ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಎಲ್ಲರನ್ನ ಕರೆದು RBI ಗೈಡ್ಲೈನ್ಸ್ ಪ್ರಕಾರವಾಗಿ ಕೆಲಸ ಮಾಡಬೇಕು. RBI ಗೈಡ್ಲೈನ್ಸನ್ನು ಹೊರತುಪಡಿಸಿ ಕೆಲಸ ಮಾಡಿದರೆ ಸರ್ಕಾರ ನಿಮಗೆ ತೀವ್ರ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಜಿಲ್ಲಾ ಮಟ್ಟದಲ್ಲಿ ಸಭೆಗಳನ್ನು ಮಾಡಬೇಕು ಅಂತ ಅವರಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಹಾಗೂ ಕೆಲವು ಅನ್ರಿಜಿಸ್ಟರ್ಡ್ ಮೈಕ್ರೋ ಫೈನಾನ್ಸ್ ಕಂಪನೀಸ್ ಇದ್ದಾವೆ, ಅವುಗಳನ್ನು ನಿಯಂತ್ರಣ ತರಲಿಕ್ಕೆ ಕೇಂದ್ರ ಸರ್ಕಾರ ಬ್ಯಾನಿಂಗ್ ಅನ್ರಿಜಿಸ್ಟರ್ಡ್ ಲೆಂಡಿಂಗ್ ಆ್ಯಕ್ಟಿವಿಟೀಸ್ BULA ಅಂತ ಒಂದು ಕಾನೂನನ್ನು ತತ್ಕ್ಷಣ ಜಾರಿಗೆ ತರಬೇಕು ಕೇಂದ್ರ ಸರ್ಕಾರ ಅಂತ ಅವ್ರ ಮೇಲೆ ನಾವು ಒತ್ತಾಯವನ್ನು ಕೂಡ ಮಾಡಿದ್ದೇವೆ. ಯಾಕೆಂದರೆ ಇವೆಲ್ಲವೂ ಕೂಡ ಬಹುತೇಕ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವುದರಿಂದ ನೇರವಾಗಿ ನಾವು ಕಾನೂನು ಮಾಡುವುದನ್ನು ಕೂಡ ವಿಚಾರ ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ಅದನ್ನೂ ಸೂಚನೆ ಕೊಟ್ಟಿದ್ದಾರೆ. ಆದರೆ ಮ್ಯಾಂಡೇಟ್ ಪ್ರಕಾರವಾಗಿ ಸೆಂಟ್ರಲ್ ಗೌರ್ಮೆಂಟ್ NBFCs ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನೀಸ್ ಅವರ ಜವಾಬ್ದಾರಿ ಆಗಿರೋದ್ರಿಂದ ಅವರು ಇದಕ್ಕೆ ಕಾನೂನು ರೂಪಿಸಬೇಕು. ಹಾಗೂ ನಾವು ಕೂಡ ಇದರಲ್ಲಿ ಯಾವ ರೀತಿ ಕಾನೂನು ರೂಪಿಸಲಿಕ್ಕೆ ಸಾಧ್ಯ ತತ್ಕ್ಷಣ ಕೆಲಸ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ನೆನ್ನೆ RBIನವ್ರಿಗೆ ಕರೆದಿದ್ದೇವೆ, ನಬಾರ್ಡ್ನವ್ರಿಗೆ ಕರೆದಿದ್ದೇವೆ. ಅವರಿಗೆ ಈ ಎಲ್ಲ ಸಂಗತಿಗಳು ರಾಜ್ಯದಲ್ಲಿ ನಡೀತಾ ಇರೋದನ್ನು ಅವರಿಗೂ ಮನವರಿಕೆ ಮಾಡಿಕೊಟ್ಟು ಇದು ನಿಮ್ಮ ಕೆಲಸ, ನೀವು ರೆಗ್ಯುಲೇಟ್ ಮಾಡಬೇಕು, ಅವರೇ ರೆಗ್ಯುಲೇಟ್ ಮಾಡ್ಕೊಳ್ಳಿ, ಸೆಲ್ಫ್ ರೆಗ್ಯುಲೇಟ್ರಿ ಅಂತ ಹೇಳ್ಬಿಟ್ಟು ಇವತ್ತು ಆಗ್ತಾ ಇರೋದಕ್ಕೆ ಕಣ್ಮುಚ್ಕೊಂಡು ಕೂರ್ಲಿಕ್ಕೆ ಆಗೋದಿಲ್ಲ. ನೀವು ಕಣ್ಣು ಮುಚ್ಕೊಂಡು ಕೂತರು ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿ ಕೂರೋದಿಲ್ಲ ಅಂತ RBIನವ್ರಿಗೂ ಹೇಳಿದ್ದೇವೆ, ಆ ಸಂಸ್ಥೆಗಳವ್ರಿಗೂ ಹೇಳಿದ್ದೇವೆ. ರಾಜ್ಯ ಸರ್ಕಾರ ಇದು ಕೇಂದ್ರದ ಜವಾಬ್ದಾರಿ ಆದರೂ ಸಹ ಜನಗಳ ಪರವಾಗಿ ನಾವು ಹೆಜ್ಜೆಯನ್ನು ಇಟ್ಟಿದ್ದೇವೆ.